ಸೊ ಈಗ ನೀವು ಮಾತಾಡ್ತಾ ಮಾತಾಡ್ತಾ ರುಟೀನ್ ಬಗ್ಗೆ ಮಾತಾಡಿದ್ರಿ. ಯಾಕೆ ವೈ ಡು ಯು ಥಿಂಕ್ ರುಟೀನ್ ಅಂದರೆ ಒಂದು ದಿನಚರಿ ಮನುಷ್ಯರಿಗೆ ಯಾಕೆ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ? ವಾಟ್ ಇಸ್ ದಿಸ್ ಗಾಟ್ ಟು ಡೂ ವಿತ್ ಸೈಕಾಲಜಿ ಆ್ಯಂಡ್ ಮೆಂಟಲ್ ಹೆಲ್ತ್? ರಶ್ಮಿ, ಏನಂದರೆ ರುಟೀನ್ ಈಸ್ ಸೋ ಇಂಪಾರ್ಟೆಂಟ್. ಬಿಕಾಸ್ ನೀವು ಲೈಫ್ ಸ್ಟೈಲ್ ನೋಡ್ಕೊಂಡು ಬರಂಗಿದ್ರೆ ಚಿಕ್ಕ ಮಕ್ಕಳಿಗೆ, ಫಾರ್ ಮೋಸ್ಟ್ ಚಿಲ್ಡ್ರನ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ಸ್ ವೆರಿ ಹೆಲ್ಪ್ಫುಲ್ ಕೂಡ. ಬಿಕಾಸ್ ಡಿಸಿಷನ್ ಫೆಟೀಗ್ ಇರಲ್ಲ. ಬಿಕಾಸ್ ನಮ್ಮ ಬ್ರೈನ್ಗೆ ನೆಕ್ಸ್ಟ್ ಏನು ಮಾಡಬೇಕು, ಏನು ಊಟ ಮಾಡಬೇಕು, ಏನು ಬಟ್ಟೆ ಹಾಕ್ಕೊಳ್ಬೇಕು, ಹೆಂಗೆ ರೆಡಿ ಆಗಬೇಕು, ಎಷ್ಟೊತ್ತಿಗೆ ಹೋಗಬೇಕು, ಎಷ್ಟೊತ್ತಿಗೆ ಬರಬೇಕು, ದೌಸ್ ಡಿಸಿಷನ್ಸ್ ನಾವು ಅನ್ಕೊತೀವಿ ಇದು ತುಂಬ ಇಂಪಾರ್ಟೆಂಟ್ ಅಲ್ಲ ಡಿಸಿಷನ್. ಬಟ್ ದಿನ ಮಾಡಬೇಕಂದ್ರೆ ಆ ಬ್ರೈನ್ ರಿಕ್ವೈರ್ಸ್ ಸೋ ಮಚ್ ಎನರ್ಜಿ. ಸೊ ಅದು ಇಟ್ಸ್ ಸೋ ಮಚ್ ಎಫರ್ಟ್. ಆ್ಯಂಡ್ ಚಿಕ್ಕವ್ರು ಇರುವಾಗ ನಮ್ಗೆ ಅಷ್ಟೊಂದು ಇರಲ್ಲ. ಅಮ್ಮ ಏನೋ ಹೇಳ್ತಾರೆ, ಸ್ಕೂಲ್ಗೆ ಹೋಗಬೇಕು, ಬರಬೇಕು, ಅದು ರುಟೀನ್ ಸೆಟ್ಟಾಗಿ ಹೋಗಿರುತ್ತೆ. ಆ್ಯಂಡ್ ಸಡನ್ಲಿ ಕಾಲೇಜಿಗೆ ಬರ್ತಾರೆ, ಇಲ್ಲ ಕೆಲಸ ಶುರು ಮಾಡ್ತಾರೆ, ಹೇಳೋರಿರಲ್ಲ, ಕೇಳೋರಿರಲ್ಲ. So that routine goes off the track so much. So whether it's taking care of yourself physically, ಸರಿಯಾಗಿ ಊಟ ಮಾಡೋದು, ನಿದ್ದೆ ಮಾಡೋದು, all of those things are very important. ಸೊ ನೀವೇನು ಹೇಳ್ತಾ ಇದ್ದೀರಾ, ಹೆಂಗೆ ಚಿಕ್ಕವರಿದ್ದಾಗ ಒಂದು ಮನಸ್ಸಿಗೆ ಕಂಡೀಷ್ನಿಂಗಿಗೆ ಅಪ್ಪ ಅಮ್ಮ ಒಂದು ಕೋಲ್ ಹಿಡ್ಕೊಂಡು ಯಾವಾಗ್ಲೂ ದೇ ಆರ್ ವಾಚಿಂಗ್ ಯು. ದೊಡ್ಡವ್ರು ಆಗ್ತಾ ರುಟೀನ್ಸ್, ದೀಸ್ ಆರ್ ಯುವರ್ ಪೇರೆಂಟ್ಸ್ ಲೈಕ್ ಹೂ ಆರ್ ವಾಚಿಂಗ್ ನೀವು ಹೆಂಗೆ ನಡ್ಕೊತಾ ಇದ್ದೀರಾ. ಇಟ್ಸ್ ವಿಲ್ ಇವೆಂಚುಲಿ ಲೀಡ್ ಯು ಟು ಅ ಹ್ಯಾಪಿ ಲೈಫ್. ಬಟ್ ಆಲ್ಸೋ ಐ ಥಿಂಕ್ ನಾನು ಒಂದು ಹೇಳಲೇಬೇಕು, ಟೂ ಮಚ್ ಆಫ್ ಎನಿಥಿಂಗ್ ಇಸ್ ಅ ಬ್ಯಾಡ್ ಥಿಂಗ್. ಏನೇ ಆಗಲಿ, ಅಮೃತನೇ ಆಗಲಿ, ಜಾಸ್ತಿ ತೊಗೊಂಡ್ರೆ ಅದು ಒಳ್ಳೇದಲ್ಲ. ಸೊ ಎನಿಥಿಂಗ್ ವಿ ಡೂ ಬ್ಯಾಲೆನ್ಸ್ ಇರಬೇಕು. ಅದಕ್ಕೆ ರುಟೀನ್ಸ್ ಅಂದರೆ ರುಟೀನ್ ಶುಡ್ ಬಿ ಫ್ಲೆಕ್ಸಿಬಲ್. ನಾನು ಇದೇ ಮಾಡ್ತೀನಿ, ಹಿಂಗೆ ಇರಬೇಕು, 10 ಗಂಟೆಗಂದರೆ ಕಾಫಿ, 12 ಗಂಟೆಗಂದರೆ ಊಟ. ಬಟ್ ಲೈಫ್ ಹಂಗೆ ಇರಲ್ಲ ಅಲ್ಲ, ದಿನ ಏನೇನೋ ಆಗ್ತಾ ಇರುತ್ತೆ. ಸೊ ದೇರ್ ಶುಡ್ ಬಿ ಸಮ್ ಅಮೌಂಟ್ ಆಫ್ ಫ್ಲೆಕ್ಸಿಬಿಲಿಟಿ. ಇವಾಗ ಏನಾಗಿದೆ, ಫ್ಲೂಯಿಡ್ ಇರಬೇಕು. ಏನಾಗುತ್ತೆ, ಪೀಪಲ್ ಆರ್ ಆನ್ ದ ಎಕ್ಸ್ಟ್ರೀಮ್ಸ್. ಐದರ್ ಫುಲ್ ಸ್ಟ್ರಿಕ್ಟ್ ಆರ್ಮಿ ರೂಟೀನ್ ಫಾಲೋ ಮಾಡ್ತಾ ಇರ್ತಾರೆ, ಇಲ್ಲ ನೋ ರೂಟೀನ್. ಸೊ ದೆನ್ ಅದು ರೂಟೀನ್ ಫುಲ್ ಸ್ಟ್ರಿಕ್ಟ್ ಆಗಿರೋದು ತುಂಬ ಕಷ್ಟ. ಯಾರು ಫ್ರೆಂಡ್ಸ್ ಬರ್ತಾರೆ, ಇಲ್ಲ ಮನೇಲಿ ಏನೋ ಕಷ್ಟ ಬರುತ್ತೆ, ಸೊ ಯು ಕ್ಯಾನ್ಟ್ ಫಾಲೋ ದ ರೂಟೀನ್ ಆವಾಗ. ಅವ್ರು ಫುಲ್ಲಿ ಫ್ಲೆಕ್ಸಿಬಲ್, ಯಾರಿಗೂ ನೋಬಡಿ ವಿಲ್ ಬಿ ಏಬಲ್ ಟು ರಿಲೈ ಆನ್ ಯು. ಅವ್ರು ಬಿಡಪ್ಪ, ಟೈಮಿಗೆ ಹೇಳಿದ್ರೆ ಸರಿಯಾಗಿ ಟೈಮಿಗೆ ಬರಲ್ಲ, ಎಲ್ಲರಿಗೂ ಕರಿಬೇಕಂದ್ರೆ. ನಮಗೂ ಫ್ರೆಂಡ್ಸ್ ಇರ್ತಾರೆ ಆ ಥರ, ಏನೋ ಅವ್ರು 11 ಗಂಟೆಗೆ ಬರ್ತೀವಿ ಅಂದರೆ ಅವ್ರು ಬರೋದೇ 1 ಗಂಟೆ 2 ಗಂಟೆ ಹಂಗೆ. ಸೊ ಆಲ್ ಆಫ್ ದೋಸ್ ಥಿಂಗ್ಸ್ ಮ್ಯಾಟರ್ ಆ್ಯಂಡ್ ಯು ಶುಡ್ ಬಿ ರಿಲಯಬಲ್ ಆಸ್ ಅ ಪರ್ಸನ್. ಆ್ಯಂಡ್ ಹೌ ಪೀಪಲ್ ಪರ್ಸೀವ್ ಯು, ಅದನ್ನು ನಮಗೆ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಡು ದೇ ಟ್ರಸ್ಟ್ ಮೀ, ಡು ದೇ ನಾಟ್ ಟ್ರಸ್ಟ್ ಮೀ. ಒಂದ್ಸತಿ ಅದು ಪರ್ಸ್ನಾಲಿಟಿ ಆಗೋಗಿರುತ್ತೆ, ಅವ್ರು ಬರೋದೇ ಲೇಟು, ಅವ್ರು ಇರೋದೇ ಹಿಂಗೆ. ಬಟ್ ದಟ್ಸ್ ನಾಟ್ ಟ್ರೂ ಅಲ್ಲ. ಯಾರು 100% ಹಂಗೆ ಇರಲ್ಲ. ಯಾಕೆ ಹಂಗೆ? ಆ್ಯಂಡ್ ಅಟ್ ಸಮ್ ಪಾಯಿಂಟ್ ಅದು ಪ್ರಾಬ್ಲಮ್ ಆಗುತ್ತೆ. ವೆದರ್ ನಾವು ಅರ್ಥ ಮಾಡ್ಕೊತೀವೋ, ಎಕ್ಸ್ಪ್ರೆಸ್ ಮಾಡ್ತೀವೋ, ಬೇರೆ ವಿಷಯ. ಬಟ್ ಅಟ್ ಸಮ್ ಪಾಯಿಂಟ್ ಇಟ್ ವಿಲ್ ಬಿ ಅ ಪ್ರಾಬ್ಲಮ್ ಆ್ಯಂಡ್ ದೆನ್ ಇಟ್ ವಿಲ್ ಬಿ ಅ ಬಿಗ್ ಥಿಂಗ್. ಬಟ್ ಅದ್ರ ಬದಲು ಇವಾಗಲೇ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಒಳ್ಳೆಯದು.